ಸ್ನೇಹಿತರೆ ನಮಸ್ಕಾರ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಬರದೆ 2 ವಾರ ಆಗಿದೆ. ಈ ವಾರ ಅಂತೂ ಇಂತೂ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಾರೆ. ಶನಿವಾರದ ಪಂಚಾಯಿತಿ ಮತ್ತು ಭಾನುವಾರದ ವೀಕೆಂಡ್ನ ಪಂಚಾಯಿತಿಯನ್ನು ನಡೆಸಿಕೊಡಲಿದ್ದಾರೆ ಕಿಚ್ಚ ಸುದೀಪ್ ಅವರು. ಈ ಮೂಲಕ ಬಿಗ್ ಬಾಸ್ ಸೀಸನ್ 12ರಲ್ಲಿ ಮೊದಲ ಬಾರಿಗೆ ಒಂದು ವಾರದ ಬಳಿಕ ಗ್ಯಾಪನ್ನು ತೆಗೆದುಕೊಂಡು ಕಿಚ್ಚ ಸುದೀಪ್ ಅವರು ಬರ್ತಾ ಇರೋದ್ರಿಂದ ಸಹಜವಾಗಿ ಕಿಚ್ಚ ಸುದೀಪ್ ಅವರು ಚರ್ಚಿಸಬೇಕಾದಂಥ ವಿಚಾರಗಳು ಸಾಕಷ್ಟಿದ್ದಾವೆ. ಹಾಗಾದರೆ ಈ ವಾರ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆಗಳು ನಡೀಬಹುದು, ಯಾವ್ಯಾವ ಟಾಪಿಕನ್ನು ಎತ್ಕೊಳ್ಳಬಹುದು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಮಾರ್ಕ್ ಸಿನಿಮಾದ ಪ್ರಚಾರದಲ್ಲಿದ್ದಂತಹ ಕಿಚ್ಚ ಸುದೀಪ್ ಅವರು ಕಳೆದ ವಾರ ಬಿಗ್ ಬಾಸ್ ಮನೆಯ ವೀಕೆಂಡ್ನ ಪಂಚಾಯತಿಗೆ ಬರೋದಕ್ಕೆ ಆಗಲಿಲ್ಲ. ಕಿಚ್ಚ ಸುದೀಪ್ ಅವರು ಬರೋದ್ರೊಳಗಡೆ ಡಬಲ್ ಎಲಿಮಿನೇಷನ್ ಆಗಿದೆ. ಈಗಾಗಲೇ ಸ್ಪರ್ಧಿಗಳ ಸಂಖ್ಯೆಯು ಕೂಡ ಇಳಿಕೆ ಆಗಿದೆ. ಈಗಿರುವಂಥ ಸ್ಪರ್ಧಿಗಳು ಈ ವಾರ ಸಿಕ್ಕಾಪಟ್ಟೆ ಕಾವೇರಿದಂತಹ ಟಾಸ್ಕ್ಗಳನ್ನು ಆಡಿದ್ದಾರೆ. ಈಗ ಒಂದು ಕಡೆ ಫಿನಾಲೆಗೆ ಇನ್ನೇನು ಜಾಸ್ತಿ ದಿನಗಳು ಬಾಕಿ ಇಲ್ಲ, 2 ವಾರ ಅಷ್ಟೇ. ಹೀಗಿರುವಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ತುಂಬ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡಿರುವಂತಹ ಒಂದಷ್ಟು ಗಂಭೀರ ವಿಚಾರಗಳನ್ನು ನಾನು ಇವಾಗ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ನೋಡಿದಾಗ, ಇಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಇನ್ನೊಂದಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರೂ ಆಗ್ತಿತ್ತು, ಮಾಡದಿದ್ರೂ ಕೂಡ ಆಗ್ತಿತ್ತು. ಯಾಕಂತ ಹೇಳಿದ್ರೆ 1.5 ಗಂಟೆ ಒಳಗೆ ಎಲ್ಲದೂ ಕೂಡ ಮುಗಿಸೋದಕ್ಕೆ ಸಾಧ್ಯವಿಲ್ಲ. 1.5-2 ಗಂಟೆ ಶೂಟ್ ಮಾಡ್ತಾರೆ, ಅದರೊಳಗಡೆ ಎಲ್ಲನೂ ಕೂಡ ಮುಗಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾವೆಲ್ಲ ವಿಚಾರಗಳನ್ನು ಕವರ್ ಮಾಡಬಹುದು ಅಥವಾ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ಮೊದಲಿಗೆ ಸ್ಪರ್ಧಿಗಳ ಕುಟುಂಬದವರು 6 ಮತಗಳನ್ನು ಗಿಲ್ಲಿ ನಟನಿಗೆ ಕೊಟ್ಟಿದ್ರೂ ಕೂಡ ಅಶ್ವಿನಿ ಗೌಡ ಅವರ ಜೊತೆಗೆ ಸ್ಪರ್ಧೆ ಮತ್ತು ಟಾಸ್ಕನ್ನು ಕೊಟ್ಟಿದ್ದು ಯಾಕೆ ಅನ್ನೋದು ಮೊದಲ ಯಕ್ಷ ಪ್ರಶ್ನೆ. ಇನ್ನು ಸ್ವತಂತ್ರವಾದಂಥ ಕ್ಯಾಪ್ಟನ್ಸಿಯನ್ನು ಗಿಲ್ಲಿಗೆ ಯಾಕೆ ಕೊಡಲಿಲ್ಲ? ಬೇಕು ಅಂತಲೇ ಗಿಲ್ಲಿ ಟಾಸ್ಕ್ನಲ್ಲಿ ಗೆದ್ದರೂ ಕೂಡ ರಾಣಿ ನೆಪದಲ್ಲಿ ಅಶ್ವಿನಿ ಅವರನ್ನು ಪರೋಕ್ಷವಾಗಿ ಕ್ಯಾಪ್ಟನನ್ನು ಮಾಡಿದ್ದು ಯಾಕೆ? ಇನ್ನು ಈ ಅಶ್ವಿನಿ ಧ್ರುವಂತವರ ಇತ್ತೀಚಿನ ದುರಂಕಾರದ ಮಾತುಗಳು ಬೇಕು ಅಂತ ಹೇಳಿಬಿಟ್ಟು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದು, ಇವೆಲ್ಲವೂ ಕೂಡ ಯಾಕೆ ಯಾರಿಗೂ ಕೂಡ ಕಾಣಿಸ್ತಿಲ್ಲ ಅನ್ನುವಂಥದ್ದು. ಇನ್ನು ಅಶ್ವಿನಿ ಧ್ರುವಂತ ಸೇರಿಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡಿದ್ರ ಬಗ್ಗೆನೂ ಕೂಡ ಮಾತನಾಡಬೇಕಾಗ್ತದೆ. ಇನ್ನು ಅಶ್ವಿನಿ ತನಗೆ ಕೊಟ್ಟಂಥ ಕೆಲಸವನ್ನು ನಿಭಾಯಿಸೋದಕ್ಕೆ ಆಗದೆ ಕುಂಟು ನೆಪವನ್ನು ಹೇಳಿ ಗಿಲ್ಲಿ ಜೊತೆಗೆ ಜಗಳವನ್ನು ಆಡಿದ್ದು, ತನಗೆ ಮಾತ್ರ ಬಹುವಚನ ಬೇಕು, ಆದರೆ ಗಿಲ್ಲಿ ಬಾಯಿಗೆ ಬಂದಂತೆ ಹೇಳೋದು ಸರಿಯಲ್ಲ ಅನ್ನುವಂಥದ್ದನ್ನು ಇಲ್ಲಿ ವಾದ ಮಂಡಿಸಿದ್ದು, ಇದರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕಾಗಬಹುದು. ಇನ್ನು ಹಿಂದಿನ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಸೂಚಿಸಲ್ಪಟ್ಟಂತಹ ಮತ್ತು ಆಯ್ಕೆಯಾಗಿದ್ದಂಥ ಎಲ್ಲ ಸ್ಪರ್ಧಿಗಳು ಗಳಿಸಿರುವಂಥ ಮತಗಳ ವಿವರವನ್ನು ಬಹಿರಂಗಪಡಿಸಬೇಕು. ಯಾಕಂದರೆ ಈಗಾಗಲೇ ಬಿಗ್ ಬಾಸ್ ಶೋನಿಂದ ಹೊರ ಹೋಗಿರುವಂಥ ಸ್ಪರ್ಧಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಗ್ ಬಾಸ್ ವೀಕ್ಷಕರಿಗೂ ಕೂಡ ಸ್ಪಷ್ಟನೆ ಬೇಕಾಗಿದೆ. ಅಂದರೆ ಮಾಳು ಇಲ್ಲಿ ವೋಟಿಂಗ್ ಬಗ್ಗೆನೇ ಅನುಮಾನವನ್ನು ವ್ಯಕ್ತಪಡಿಸಿರೋದ್ರಿಂದ ಅದರ ಬಗ್ಗೆನೂ ಕೂಡ ಸ್ವಲ್ಪ ಮಾತನಾಡೋದು ಒಳ್ಳೆಯದು ಅಂತೇಳಿ ಅನಿಸುತ್ತೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ. ಇನ್ನು ರಾಶಿಕಾಗೆ ಈ ವಾರ ಕಿಚ್ಚನ ಚಪ್ಪಾಳೆಯನ್ನು ಕೊಡಬೇಕು. ಧ್ರುವಂತ ಗಿಲ್ಲಿಗೆ ಆಟದಲ್ಲಿ ಮೋಸ ಮಾಡಿದ್ದು, ಗಿಲ್ಲಿ ಕಾವ್ಯಗೆ ಫೇವರಿಸಮ್ ಅನ್ನು ಮಾಡಿದ್ದು, ಅಶ್ವಿನಿ ಅವರಿಗೆ ಅಷ್ಟು ಹೇಳಿದರೂ ಕೂಡ ಅವರ ಅತಿರೇಕದ ವರ್ತನೆ ತೋರಿತು. ಇದರ ಬಗ್ಗೆನೂ ಕೂಡ ಚರ್ಚೆಗಳು ನಡಿಬೇಕು ಅನ್ನುವಂಥದ್ದು. ಇನ್ನು ಗಿಲ್ಲಿಗೆ ಕಾವುವಿಂದ ದೂರ ಇರುವಂತ ಹೇಳಿ ಬುದ್ಧಿ ಹೇಳಿ ಸಾಕಾಗಿದೆ. ಅದರ ಬಗ್ಗೆನೂ ಕೂಡ ಮತ್ತೆ ಕಿಚ್ಚ ಸುದೀಪ್ ಅವರು ಮಾತನಾಡಬಹುದೇನೋ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ, ಬಟ್ ಮಾತನಾಡೋದಿಲ್ಲ. ಇನ್ನು ಅಶ್ವಿನಿ ಅವರ ಕೆಳಮಟ್ಟದ ಕೆಟ್ಟ ಭಾಷೆ, ದುರಂಕಾರದ ವರ್ತನೆ, ಮಾತುಗಳು, ಇದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀಲೇಬೇಕಾಗುತ್ತೆ. ಇನ್ನು ಗಿಲ್ಲಿನೂ ಕೂಡ ಕ್ಯಾಪ್ಟನ್ ಅನ್ನೋದನ್ನು ಮರೆತು ಅತಿರೇಕದ ವರ್ತನೆಯನ್ನು ಮಾಡಿದ್ದು, ನಡವಳಿಕೆಯನ್ನು ತೋರಿದ್ದು, ಮಾತುಗಳನ್ನು ಆಡಿದ್ದು, ಇದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀಬೇಕು. ಮತ್ತು ಅಶ್ವಿನಿ ಅವರ ಎಲ್ಲೇ ಮೀರಿದ ಮಾತುಗಳು, ಕೆಲವೊಂದಷ್ಟು ಸಂಸ್ಕೃತ ಪದಗಳ ಬಳಕೆ, ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು ಅನ್ನೋದು ಆಗ್ರಹ. ಇನ್ನು ಧ್ರುವಂತ್ ಮತ್ತು ರಕ್ಷಿತ್ ಅವರ ಅತಿರೇಕದ ನಡವಳಿಕೆ, ನಿಯಮ ಉಲ್ಲಂಘನೆ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಇನ್ನು ಧನುಷ್, ಕಾವ್ಯ, ಶೈವ, ರಾಶಿಕಾ ಶೆಟ್ಟಿ, ಧ್ರುವಂತ್, ಅಶ್ವಿನಿ ಇವರೆಲ್ಲರೂ ಕೂಡ ರಕ್ಷಿತರನ್ನು ತುಂಬ ರ್ಯಾಗ್ ಮಾಡ್ತಿದ್ದಾರೆ. ಅವರಿಗೆ ರಕ್ಷಿತ ಮೇಲೆ ಹೊಟ್ಟೆ ಕಿಚ್ಚು ಬಂದು ಹಿಂಸೆಯನ್ನು ಮಾಡ್ತಿದ್ದಾರೆ. ಸುದೀಪ್ ಅವರು ಇವರಿಗೆ ಬುದ್ಧಿಯನ್ನು ಹೇಳಬೇಕು. ರಘು, ಗಿಲ್ಲಿ, ರಕ್ಷಿತ ಇವರು ಫಿನಾಲೆಗೆ ಬರೋದು, ಬೇರೆಯವರು ತಮ್ಮ ಅದೃಷ್ಟದ ಮೇಲೆ ಗೆಲ್ಲಬೇಕು. ಕಮ್ಯುನಿಕೇಷನ್ ಒಂದೇ ರಕ್ಷಿತಳ ನ್ಯೂನತೆ ಅನ್ನುವಂಥದ್ದು. ಇನ್ನು ನಾಮಿನೇಷನ್ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಶ್ವಿನಿಗೆ ಸಾಕಷ್ಟು ಬಾರಿ ಹೇಳಿದರೂ ಕೂಡ ಧ್ರುವಂತ ಮತ್ತು ಅಶ್ವಿನಿ ಚರ್ಚೆಯನ್ನು ಮಾಡಿದ್ದು, ಇದು ನಿಯಮದ ಉಲ್ಲಂಘನೆ ಆಗ್ತದೆ. ಇದರ ಬಗ್ಗೆ ಬಿಗ್ ಬಾಸ್ ಬಹುಶಃ ಅಥವಾ ಬಿಗ್ ಬಾಸ್ ಮನೆಯಲ್ಲಿರುವಂಥ ಯಾವ ಸ್ಪರ್ಧಿಗಳು ಕೂಡ ಗಮನಿಸಿಲ್ವೇನೋ, ಅಥವಾ ಈ ಥರ ಈ ಒಳಗಡೆ ಇರುವಂತಹ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ಅವರು ಕೂಡ ಗಮನಿಸಿಲ್ವೋ ಗೊತ್ತಿಲ್ಲ. ಬಟ್ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಗಮನಿಸಿ ಮಾತನಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಇನ್ನು ಗಿಲ್ಲಿ ಅವಕಾಶ ಸಿಕ್ಕ ಕಡೆ ಎಲ್ಲವೂ ಕೂಡ ಕಾವ್ಯ ಅವರನ್ನು ಸೇವ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಇದು ಸರಿಯಲ್ಲ ಅನ್ನೋದ್ರ ಬಗ್ಗೆ. ಹಾಗೆಯೇ ಕಾಮಿಡಿ ನೆಪದಲ್ಲಿ ಗಿಲ್ಲಿ ಪದೇ ರಕ್ಷಿತಳನ್ನು ಹಂಗಿಸೋದು, ಮಾಳು, ಸೂರಜ್ ಹೋಗೋದಕ್ಕೆ ರಕ್ಷಿತಳೇ ಕಾರಣ, ತನ್ನ ಟಾಸ್ಕನ್ನು ಅಂದರೆ ತಾನು ಟಾಸ್ಕ್ ಸೋಲೋದಕ್ಕೆ ರಕ್ಷಿತ ಕಾರಣ ಅಂತೇಳಿ ಪದೇ ತಮಾಷೆ ಮಾಡೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತಾ ಅಂತೇಳಿ ಕೇಳಿದ್ರೆ ಇಲ್ಲ, ಇದ್ರ ಬಗ್ಗೆ ಚರ್ಚೆ ಎಲ್ಲ ಬರಲ್ಲ.
ಇನ್ನು ಕಾವ್ಯ ಅವರಿಗೆ ಮನೆಯವರು ಹೊರಗಿನ ವಿಚಾರವನ್ನು ಹೇಳಿದ ನಂತರ ಉಳಿಸಿಕೊಂಡಿರೋದ್ರ ಬಗ್ಗೆ ಮತ್ತು ಇಲ್ಲಿ ಅನರ್ಥ ಆಗಿರೋದ್ರ ಬಗ್ಗೆ ಇನ್ನು ಕೆಲವೊಂದು ಸಲ ಸ್ಪಂದನ 100% ಸೇವ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೊರಗಡೆ ಹೋದಂಥ ಮಾಳು ಹೇಳಿರೋದ್ರ ಬಗ್ಗೆ, ಜೊತೆಗೆ ಮನೆ ಮಕ್ಕಳನ್ನು ಉಳಿಸ್ಕೊಳ್ತಿರೋದ್ರ ಬಗ್ಗೆ ಮಾತನಾಡಬೇಕು. ಜೊತೆಗೆ ಕಳೆದ ವಾರದ ವೋಟಿಂಗನ್ನು ರಿವೀಲ್ ಮಾಡಬೇಕು. ಇದ್ರ ಬಗ್ಗೆನೂ ಕೂಡ ಬಹುಶಃ ಕಿಚ್ಚ ಸುದೀಪ್ ಅವರು ಮಾತನಾಡಬಹುದು. ಇನ್ನು ಧ್ರುವಂತ ಪರ್ಸನಲ್ ವಿಚಾರಗಳನ್ನು ಹೀಯಾಳಿಸಿ ಮಾತನಾಡೋದ್ರ ಬಗ್ಗೆ, ಗಿಲ್ಲಿ ಈ ಸಲ ಕ್ಯಾಪ್ಟನ್ ಆಗಿ ಕಾವ್ಯಳನ್ನು ನಾಮಿನೇಟ್ ಮಾಡಲಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ, ಹಾಗೆಯೇ ಸ್ಪಂದಳನ್ನು ಕಾವ್ಯ ಎಂದಿಗೂ ಕೂಡ ನಾಮಿನೇಟ್ ಮಾಡೋದಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ, ಈ ಬಗ್ಗೆ ಇನ್ನು ಈ ಮನೆಗೆ ಕಾವ್ಯಶಯವರ ಕೊಡುಗೆ ಏನು ಅನ್ನೋದರ ಬಗ್ಗೆ, ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೀಬಹುದು. ಇನ್ನು ಕಾವ್ಯಶೈವಗೆ ಗಿಲ್ಲಿ ನಟ ಫೇವರ್ ಮಾಡ್ತಿರೋದು ನಿಜಾನ? ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಇದ್ರ ಬಗ್ಗೆ ಬಹುಶಃ ಭಾನುವಾರ ಚರ್ಚೆ ಬರಬಹುದು. ಇನ್ನು ಅಶ್ವಿನಿ ಪ್ರೀತಿ ಕೊಟ್ಟರು ಕೂಡ ಗಿಲ್ಲಿ ನಟ ಅವರನ್ನು ಚುಚ್ಚುವಂಥ ಮಾತುಗಳನ್ನು ಯಾಕೆ ಆಡ್ತಾನೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಏಳಬಹುದು. ಇನ್ನು ರಕ್ಷಿತಾ ಕೆಲವೊಮ್ಮೆ ಧ್ರುವಂತ ಅಶ್ವಿನಿಗೆ ಇಷ್ಟ ಆಗ್ತಾರೆ. ಅಶ್ವಿನಿ ಗೌಡಗೆ ಸರ ಮರಳಿ ಕೊಟ್ಟು ರಕ್ಷಿತಾ ಫಸ್ಟ್ ಥ್ಯಾಂಕ್ಸ್ ಹೇಳಿಲ್ಲ ಯಾಕೆ ಅನ್ನೋದು ಕೂಡ ಇಲ್ಲಿ ಕೆಲವರ ಪ್ರಶ್ನೆ. ಇಷ್ಟೇ ಅಲ್ಲ, ಇನ್ನು ಮುದುಕಿ, ವಿಗ್ಗು, ಹಲ್ಸೆಟ್ಟು ಅಂತೇಳಿ ಹೇಳೋದು ಬಾಡಿ ಶೇಮಿಂಗ್ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆ. ಸೊಂಟ ಇಲ್ಲ, ಸ್ಪೈನಲ್ ಕಾರ್ಡ್ ಮುರಿದು ಹೋಗಿದೆ ಅಂತೇಳಿ ಹೇಳೋದು ಸರಿನಾ ಅಶ್ವಿನಿ ಅನ್ನೋದು ಕೂಡ ಪ್ರಶ್ನೆ. ಸ್ಪಂದನ ಮನೆಯಿಂದ ಹೊರಗಡೆ ಹೋಗಬೇಕು ಅಂತೇಳ್ಬಿಟ್ಟು ರಕ್ಷಿತಾ ಕಾಯ್ತಾ ಇದ್ದಾರೆ. ಇದು ನಿಜಾನೇ ಅನ್ನೋದು ಕೂಡ ಭಾನುವಾರ ಚರ್ಚೆಗೆ ಬರ್ಬೋದು. ಸುದೀಪ್ ಸರ್ ಬೈತಾರೆ ಅಂತೇಳ್ಬಿಟ್ಟು ಗಿಲ್ಲಿ ರೆಡಿಯಾಗಿದ್ದಾರೆ, ತಪ್ಪು ಮಾಡಿದ್ದಾರೆ. ಹೀಗಾಗಿ ಗಿಲ್ಲಿಗೆ ಸುದೀಪ್ ಸರ್ ಅವರ ಕ್ಲಾಸ್ನ ಭರವಸೆ ಇದೆಯಾ ಅನ್ನೋಂಥದ್ದು. ಇನ್ನು ಒಟ್ಟಿನಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡೋದಿಲ್ಲ. ಬಟ್ ಕೆಲವೊಂದು ವಿಚಾರಗಳ ಬಗ್ಗೆ ಮತ್ತು ಅಂತಿಮವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಾದಂತಹ ಮೋಸದ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡ್ತಾರೆ. ಅಂದರೆ ಅಂತಿಮ ಭಾಗದಲ್ಲಿ ಒಂದು ಲಾಸ್ಟ್ ಕ್ಯಾಪ್ಟನ್ ಆಗುವಂಥದ್ದು ಮತ್ತು ನೇರವಾಗಿ ಫಿನಾಲೆಯ ಟಿಕೆಟನ್ನು ಪಡೆಯುವಂಥದ್ದು, ಇಂತಹ ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕಾಗಿದೆ. ಇದನ್ನು ಹೊರತುಪಡಿಸಿದರೆ ಧ್ರುವಂತ ಅಶ್ವಿನಿ ಮತ್ತು ಇವರು ಎಷ್ಟು ಜನರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿ ಕಿವಿ ಮಾತನ್ನು ಹೇಳುವಂಥ ಚಾನ್ಸಸ್ ಇರ್ತದೆ. ನಿಮಗೇನು ನಿರೀಕ್ಷೆ ಇದೆ? ಕಿಚ್ಚ ಸುದೀಪ್ ಅವರು ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ? ಯಾರಿಗೆ ಕ್ಲಾಸನ್ನು ತೆಗೆದುಕೊಳ್ಬೋದು, ಯಾರನ್ನು ಪೇಶ್ ಅಂತೇಳಿ ಹೇಳ್ಬೋದು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಈಗಾಗಲೇ ಇಟ್ಟಾಗಿದೆ. ನಿಮ್ಮ ಪ್ರಕಾರ ಏನಾಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.